ಕ್ಕೆ ಟೀಮ್ಗೆನೆ ಏನಾಗಿದೆ ಅಂತ ಗೊತ್ತಿಲ್ಲ, ಎಲ್ಲರೂ ಆತಂಕದಲ್ಲಿದ್ರು. ಅವ್ರ ಕತೆನೇ ಅವ್ರಿಗೆ ದೊಡ್ಡದಾಗಿರುತ್ತೆ. ಇಲ್ಲ ಮೇಡಮ್ ಯಾಕಂದ್ರೆ ನಾನು ಅದನ್ನ ತುಂಬಾ ನೀಟಾಗಿ ಅಬ್ಸರ್ವ್ ಮಾಡಿದ್ದೀನಿ. ನನಗೆ ಯಾಕಂದ್ರೆ ನಾನು ಅಲ್ಲಿ ಇದ್ದು ಬಂದವನಲ್ವಾ, ಆ ಥರದ್ದು ಮಾತಾಡೋಕೆ ಯಾವುದೇ ಥರದ ಅವಕಾಶ ಕೊಟ್ಟಿರಲ್ಲ ಮೇಡಮ್. ಹಾಗೆ ಇಲ್ಲ, ಸುರೇಶ್ ಅವರು ಮನೆಯಿಂದ ಹೋಗಿ ಆಚೆ ಬಂದಮೇಲೆ, ಅಂದರೆ ಮನೆ ಒಳಗಡೆ ಇದ್ರಲ್ಲ, ಆಚೆ ಹೋಗಿ ಬಂದಮೇಲೆ ಒಂದಷ್ಟು ಎಲ್ಲ ಗೊತ್ತಿರೋ ಥರನೇ ಇತ್ತು ಅಂತ ನನ್ನ ಅನಿಸಿಕೆ. ಇಲ್ಲ ಮೇಡಮ್, ಯಾವತ್ತೂ ಕೂಡ ನಾನು ಅದ್ರ ಯಾವುದು ನಾನು ತಿಳ್ಕೊಳ್ಳೋದಕ್ಕೂ ನಾನು ಹೋಗಿಲ್ಲ. ನಾನು ಹೋಗಿದ್ದು ಆಟ ಆಡೋಕ್ಕೆ. ನಾನು ಅದನ್ನು ತಿಳ್ಕೊಂಡು ಬಂದು ನನಗೆ ಆಟ ಆಡೋ ಅವಶ್ಯಕತೆ ಏನು ಇರಲಿಲ್ಲ ನನಗೆ. ನಾನಾಗಿರ್ಬೇಕು, ನನ್ನ ಆಟ ನಾನು ಆಡಬೇಕು ಅಂತ ಹೋದವನು. ನಾನು ಹಾಗೆ ಐತೆ. ಸರ್, ಇನ್ನು ನಿಮ್ಮ ಲೈಫು ಬಿಗ್ ಬಾಸ್ನಿಂದ ಎಷ್ಟು ಬದಲಾಗಿದೆ ಅಂತ? ತುಂಬ ಬದಲಾಗಿದೆ ಮೇಡಮ್. ಯಾವ ಥರ? ಸಿಂಪಲ್ ಆಗಿದ್ದೀನಿ, ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ಇವಾಗ ಯಾರು ಹೇಗೆ ಅಂತ ತಿಳ್ಕೊಂಡಿದ್ದೀನಿ. ಯಾರನ್ನ ಹೇಗಿಡಬೇಕು, ಯಾರನ್ನ ಎಲ್ಲಿಡಬೇಕು, ಯಾರನ್ನ ಯಾವ ಥರ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೀನಿ. ಯಾರು ಸರ್ ತುಂಬ ಕ್ಲೋಸು ನಿಮ್ಗೀಗ? ಎಲ್ಲರೂ ಚೆನ್ನಾಗಿ ಕ್ಲೋಸ್ ಆಗಿದ್ದಾರೆ. ಹನುಮಂತು, ಧನರಾಜು ಫೋನ್ ಮಾಡ್ತಾ ಇರ್ತಾರೆ. ತಿಂಗಳಿಗೆ ಒಂದು 4-5 ಕಾಲ್ ಆದರೂ ಇದ್ದೇ ಇರುತ್ತೆ ಅವರಿಬ್ಬರ ಮಧ್ಯದಲ್ಲಿ. ಹನುಮಂತು, ಧನರಾಜ್ ಜೊತೆಗೆ. ಶಶಿರ್ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದೀನಿ. ಐಶುನು ಮಾತಾಡ್ತಾರೆ ಅವಾಗ. ಮಂಜಣ್ಣ ಮಾತಾಡ್ತಾರೆ. ಆಮೇಲೆ ಜಗ್ಗಿ ಅಂತರೂ ಲೆಕ್ಕನೇ ಇಲ್ಲ ಬಿಡಿ. ಅವ್ರಿಗೆ ಮನಸ್ಸಿಗೆ ಯಾವಾಗ ಬರುತ್ತೆ ಆ ಟೈಮಲ್ಲಿ ಫೋನ್ ಮಾಡ್ತಾರೆ ಅವರು. ಆ ಟೈಮಲ್ಲಿ ಫೋನ್ ಮಾಡಿ ಮಾತಾಡ್ತಾ ಇರ್ತಾರೆ. ಆ್ಯಸ್ ಎ ಗುಡ್ ಫ್ರೆಂಡ್ ಆಗಿ, ಒಳ್ಳೆ ಸ್ನೇಹಿತನಾಗಿ ಎಲ್ಲರ ಜೊತೆ ನಾನು ಕಾಂಟ್ಯಾಕ್ಟಲ್ಲಿ ಚೆನ್ನಾಗಿದ್ದೀನಿ. ನನ್ನ ಚೈತ್ರ ಕುಂದಾಪುರ್, ಚೈತ್ರ ಅಂತರೂ ಬೆಂಕಿ ಚೈತ್ರ. ಇವಾಗೇನೋ ಎಲ್ಲಿದ್ದಾರೆ ಗೊತ್ತಿಲ್ಲ, ಬರೀ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ ಚೈತ್ರನ. ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಮೊದಲಿಗಿಂತಲೂ ಇವಾಗ. ಸರ್, ಇನ್ನು ಹನುಮಂತು ಅವರು ಗೆದ್ದರು, ಕಪ್ ತಗೊಂಡ್ರು, ಎಲ್ಲ ಆಯಿತು. ಆದರೆ ಒಂದಷ್ಟು ಈ ಬಿಗ್ ಬಾಸಲ್ಲಿ ವಿನ್ ಆದವರು ಹೇಗೆ ಅಂತಂದರೆ, ಒಂದು 2 ವರ್ಷಗಳ ಕಾಲ ಚಾಲ್ತಿಯಲ್ಲಿರ್ತಾರೆ. ಒಂದಷ್ಟು ಫಂಕ್ಷನ್ಸ್ಗೆ ಹೋಗೋದು, ಅಲ್ಲಿ ಅಂದರೆ ಅವ್ರಿಗೂ ದುಡಿಮೆ ಆಗುತ್ತೆ. ಅದರಿಂದ ನೋಡ್ತಾ ಇರ್ಬೋದು, ಚೈತ್ರ ಕುಂದಾಪುರ ಸೇರಿದಂತೆ ಸಾಕಷ್ಟು ಜನ ಚೆನ್ನಾಗಿ ಅವ್ರಿಗೆ ಒಂದಷ್ಟು ಆರ್ಥಿಕವಾಗಿ ಚೆನ್ನಾಗಿ ಆಗಿದೆ ಅವರಿಗೆಲ್ಲ. ಹನುಮಂತು ಯಾಕೆ ಸರ್ ವಿನ್ ಆದರೂ, ಕಪ್ ತೊಗೊಂಡ್ರು, ಸೀದಾ ಅವರು ಊರಿಗೆ ಹೊರಟೋದ್ರು? ಅಷ್ಟೊಂದು ನನಗೆ ಅವರ ಗೆಲುವಿನ ಸಂಭ್ರಮವನ್ನು ಪಡಲಿಲ್ಲ ಅಂತ ಅನ್ನಿಸ್ತು. ಮತ್ತು ಅದನ್ನು ಸದುಪಯೋಗ ಪಡಿಸ್ಕೊಂಡ್ರು ಅಂತಲೂ ಅನ್ನಿಸ್ತಿಲ್ಲ. ಯಾಕೆ ಹನುಮಂತು ನೇಚರ್ ಅವರೇ ಹಾಗೇನಾ ಹೇಗೆ ಅಂತ? ಮೇಡಮ್ ಇಲ್ಲ ಮೇಡಮ್, ಅಯ್ಯೋ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಷ್ಟು ಕಾರ್ಯಕ್ರಮ ಕೊಟ್ಟಿದ್ದಾನೆ ಅವನು. ಪ್ರತಿದಿನ ಕಾರ್ಯಕ್ರಮಕ್ಕೆ ಹೋಗ್ತಾನೆ, ಅಟೆಂಡ್ ಮಾಡ್ತಾನೆ ನನ್ನ ಕಾರ್ಯಕ್ರಮನ. ಯಾಕಂದರೆ ಅವನಿಗೆ ಈ ಮಾಧ್ಯಮದಿಂದ ಸ್ವಲ್ಪ ದೂರ ಇರ್ತಾನೆ ಅಷ್ಟೇ. ಯಾಕಂದರೆ ಅವ್ನಿಗೆ ಏನು ಉತ್ತರ ಕೊಡಬೇಕು ಹೇಗೆ ಅಂತ ಹೇಳ್ಬಿಟ್ಟು ಅವ್ನಿಗೆ ಸ್ವಲ್ಪ ಗೊಂದಲ ಆಗ್ಬೋದು. ಮತ್ತು ಅವ್ನು ಹೇಳೋದು ನಿಮಗೂ ಕೂಡ ಅದು ಗೊಂದಲ ಅಂದರೆ ಅರ್ಥ ಆಗದೆ ಇರ್ಬೋದು. ಅದಕ್ಕೋಸ್ಕರ ಅವ್ನು ಹೊರಗಡೆ ಇರ್ತಾನೆ. ಅಷ್ಟು ಬಿಟ್ಟರೆ ಅವನು ಆ ಥರ ಏನಿಲ್ಲ. ಅವನೇನು ಕೂತ್ಕೊಂಡಿಲ್ಲ ಮನೆಯಲ್ಲಿ, ಪ್ರತಿದಿನವೂ ಕೆಲಸದಲ್ಲಿ ನಿರತನಾಗಿದ್ದಾನೆ ಅವನು. ಒಳ್ಳೆ ಇವೆಂಟ್ ಮಾಡಿದ್ದಾನೆ. ನಮ್ಮೆಲ್ಲರಿಗಿಂತ ಬ್ಯುಸಿ ಇರೋದು ಹನುಮಂತ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅವ್ರು ಬೆಂಗಳೂರಲ್ಲಿ ಅಷ್ಟು ಹೆಚ್ಚಾಗಿ ಕಾಣಿಸ್ಕೊಂಡಿಲ್ಲ. ಅಂದರೆ ನೋಡಿ, ಈಗ ಈಗ ಬಿಗ್ ಬಾಸ್ ಏನಾದರೂ ಬೇರೆಯವ್ರು ಗೆದ್ದಿದ್ರೆ ಅವ್ರು ಬೆಂಗಳೂರಿಗೆ ಶಿಫ್ಟ್ ಆಗಿಬಿಡ್ತಾ ಇದ್ರು, ಬೆಂಗಳೂರಲ್ಲಿ ಬಂದು ಇಲ್ಲಿ ಆರಾಧಿಸ್ತಿದ್ರು. ಸೊ ಹನುಮಂತು ಹಾಗೆ ಮಾಡಲಿಲ್ಲ, ತನ್ನ ಊರಿನ ಕಡೆನೇ. ಇಲ್ಲ ಮೇಡಮ್, ಅವನ ಊರು, ಅವನ ಹಳ್ಳಿ ಅಂದ್ರೆ ಅವನಿಗೆ ಅಲ್ಲಿ ಇರೋಕೆ ಇಷ್ಟ. ಅವನು ಮೊದಲಾದ್ರೂ ಕೂಡ ಅಷ್ಟೇ. ನಾನಾದರೂ ಮಾತಾಡಬೇಕಾದ್ರೆ ಇಲ್ಲ ಮಾವ, ಶೋ ಇದ್ದಾಗ ಮಾತ್ರ ಊರಿಂದ ಬರ್ತೀನಿ, ಶೋ ಮುಗಿಸ್ಕೊಂಡು ಮತ್ತೆ ವಾಪಸ್ ಊರಿಗೆ ಹೋಗ್ತೀನಿ ಅಂತಲೇ ಹೇಳ್ತಾ ಇದ್ದ ಅವನು. ಬೇರೆ ಹಳೆ ಶೋಗಳು ಏನೇ ಮಾಡಿದ್ರು ಕೂಡ ಎಲ್ಲವೂ ಕೂಡ ಅದೇ ರೀತಿ, ಅವನು ಇದ್ದದ ರೀತಿ ಅದೇ ಥರ. ಈ ಥರನೂ ಅಷ್ಟೇ. ಅವನಿಗೆ ಹೆಂಗೆ ಅಂತಂದರೆ, ಗೆದ್ದಾಗ ಅದನ್ನು ಸೆಲೆಬ್ರೇಟ್ ಮಾಡೋ ಅಷ್ಟು ಇದೂ ಇಲ್ಲ, ಸೋತಾಗ ಕುಗ್ಗಿ ಕೂತ್ಕೊಳ್ಳೋ ಕ್ಯಾರೆಕ್ಟರ್ ಕೂಡ ಅವನದೇನಲ್ಲ. ಅದನ್ನು ಎರಡೂ ಒಂದೇ ರೀತಿ ತೂಗಿಸ್ಕೊಂಡು ಹೋಗುವಂಥ ವ್ಯಕ್ತಿತ್ವ ಹನುಮಂತಂದು. ಸರ್, ಬಿಗ್ ಬಾಸ್